ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಅಶ್ವಿನ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನೊಂದು ಪುಟ್ಟ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಹಾಸ್ಪಿಟಲ್ಗೆ ಹೋಗಿದ್ದು. ಹಸ್ಬೆಂಡ್ಗೆ ಹಲ್ಲು ಹೆವಿ ಹಲ್ಲು ನೋವಾಗಿತ್ತು, ಹಾಗಾಗಿ ಹೋಗಿದ್ದು. ನಾನು ಸ್ವಲ್ಪ ಕೆಲಸ ಇತ್ತು, ಏನೋ ತೊಗೋಬೇಕಾಯ್ತು, ಹಾಗಾಗಿ ನಾನು ಹೋಗಿದ್ದೆ. ನೋಡ್ಬೋದು, ಇಲ್ಲಿ ಹಾಸ್ಪಿಟಲ್ಗೆ ಹೋದೋ. ಅವರು ಇಂಜೆಕ್ಷನ್ ಬೇಡ, ಬರೀ ಟ್ಯಾಬ್ಲೆಟ್ ತೊಗೊಳ್ತೀನಿ ಅಂತಿದ್ರು. ಡಾಕ್ಟರ್ ಕೂಡ ಅವ್ರು ಅಂದ್ಕೊಂಡಾಗೆ ಏನು ಇಂಜೆಕ್ಷನ್ ಬೇಡ, ಟ್ಯಾಬ್ಲೆಟೇ ಸಾಕು ತಗೊಳ್ಳಿ ಅಂತ ಹೇಳಿ ಟ್ಯಾಬ್ಲೆಟ್ ಬರೆದು ಕೊಟ್ಟರು. ಪರವಾಗಿಲ್ಲ, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಹಲ್ಲು ನೋವೇನಿಲ್ಲ. ಇಂಜೆಕ್ಷನ್ ಬೇಡ ಅಂದ್ಬಿಟ್ಟು ಬರೀ ಟ್ಯಾಬ್ಲೆಟ್ ಕೊಟ್ಟರು. ತೊಗೊಂಡು ಮನೆಯದು ಮಾಪು ಮುರಿದೋಗ್ಬಿಟ್ಟಿತ್ತು, ಮನೆ ಸಿಟ್ಟದು, ಹಾಗಾಗಿ ಅದನ್ನು ತೊಗೊಂಡು ಬೇರೆ ಮಕ್ಳಿಗೊಂದು ಸ್ವಲ್ಪ ಸ್ನ್ಯಾಕ್ಸು ಅದು ಎಲ್ಲ ಖಾಲಿ ಆಗಿತ್ತು, ತೊಗೊಂಡು ಬಂದು ಅಲ್ಲಿಂದ ಬಂದು ಮಾಮೂಲಿ ಕೋಳಿ ಕೆಲಸ ಇತ್ತು, ಹಾಗಾಗಿ ಅಲ್ಲಿಗೆ ಇಲ್ಲ, ಮಕ್ಕಳೂ ಕರ್ಕೊಂಡು ಹೋಗಿದ್ದೆ. ನೋಡ್ಬೋದು, ಇಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ ಅವ್ರ ಪಾಟಿಗೆ ಅವರು. ಒಂದು ಸ್ವಲ್ಪ ಈ ರೀತಿ ಹುಯಿ ಕೆರೆಯೋದಿತ್ತು. ನೋಡ್ಬೋದು, ಇಲ್ಲಿ ಹುಯಿ ಕೆರೆ ಈ ರೀತಿ ಒಂದು ದಿನ ಬಿಟ್ಟು ಇಲ್ಲ 2 ದಿನ ಬಿಟ್ಟು ಮಧ್ಯೆ ಗ್ಯಾಪಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಯಾಕೆ ಅಂತ ಅಂದರೆ ಶೀತ ಆಗಿಬಿಡುತ್ತೆ, ಇಲ್ಲ ಚಿಕ್ಸ್ ಎಲ್ಲ ಮೋಷನ್ ಆಗಲಿ ಅದು ಮಾಡ್ತಾ ಇರುತ್ತಲ್ಲ, ಹಾಗಾಗಿ ಗಲೀಜಾಗುತ್ತೆ, ಸ್ಮೆಲ್ ಬರುತ್ತೆ. ಈ ರೀತಿ 2 ಡೇಸ್ ಒನ್ಸ್ ಇಲ್ಲ 1 ಡೇಸ್, 1 ದಿನ ಗ್ಯಾಪ್ ಇಲ್ಲ 2 ದಿನ ಗ್ಯಾಪಲ್ಲಿ ನಾವು ಕ್ಲೀನ್ ಮಾಡ್ಕೊಳ್ತಾ ಹೋದರೆ ಏನೂ ಗಲೀಜು ಅನಿಸಲ್ಲ. ಈ ರೀತಿ ಹುಡಿ ಆಗಿರಬೇಕು, ಹುಯಿ ಕೆಳಗಡೆ ಇದು ಭತ್ತದ ಹುಯಿ ಹುಡಿ ಆಗಿರಬೇಕು. ಗಟ್ಟಿ ಆಯಿತು ಅಂದರೆ ನಮಗೆ ಹಿಂಸೆ ಆಗುತ್ತೆ ದಿನ ಈ ರೀತಿ ಮಿಕ್ಸ್ ಮಾಡೋಕ್ಕೆ. ಹಾಗಾಗಿ ನಾನು 2 ದಿನಕ್ಕೊಂದು ಸರ್ತಿ ಇಲ್ಲ ಫ್ರೀ ಇದ್ದೆ, ಮನೆ ಕೆಲಸ ಜಾಸ್ತಿ ಇಲ್ಲ, ಬೇರೆ ಏನು ಕೆಲಸ ಇಲ್ಲ ಅಂದರೆ 1 ದಿನ ಬಿಟ್ಟು ಗ್ಯಾಪ್ ಕೊಟ್ಟು 2 ಡೇಸ್ಗೆ ಬಿಟ್ಟು ಗ್ಯಾಪ್ ಕೊಟ್ಟು ನಾನು ಮಾಡ್ಕೊಳ್ತೀನಿ. ನೋಡ್ಬೋದು, ಇಲ್ಲಿ ನನ್ನ ಮಕ್ಕಳು ಕೂಡ ನನ್ನ ಜೊತೆ ಬಂದಿದ್ದಾರೆ. ಏನು ಮಾಡಿದ್ರು ಮನೇಲಿ ಇರಲ್ಲ, ಅವರ ಜೊತೆಲಿ ಬಂದುಬಿಡ್ತಾರೆ. ಬಟ್ ಹಿಂಸೆ ಕೊಡಲ್ಲ, ಏನಾದರೂ ಕಿತಾಪತಿ ಮಾಡ್ತಿರ್ತಾರೆ, ಬಟ್ ಹಿಂಸೆ ಕೊಡಲ್ಲ. ನೋಡ್ಬೋದಲ್ಲಿ ನನ್ನ ಚಿಕ್ಕ ಮಗ ಬಂದು ಈ ಕಡೆ ಬಾಕ್ಸ್ ಎತ್ತಿದ್ದಾನೆ, ಫೀಡರು. ಅವನು ಅಡಿಗೆ ಫುಡ್ ಇತ್ತು ಅಂತ ಹೇಳಿ ತೊಗೊಂಡು ಹೋಗ್ತಿರ್ತಾನೆ. ಈ ರೀತಿ ನೋಡ್ಬೋದು, ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ. ಅರ್ಧ ಆಗಿತ್ತು, ಮತ್ತೆಲ್ಲಾನು ತೋರ್ಸೋಕೆ ಹೋದರೆ ಟೈಮ್ ಹಿಡಿಯುತ್ತೆ ಅಲ್ವಾ, ಹಾಗಾಗಿ ನಾನು ಸ್ವಲ್ಪನೇ ಮಾಡಿ ಮತ್ತೆ ಫುಡ್ನ ಹಾಕಬೇಕು. ಇನ್ನೂ ಒಂದು 4 ನಿಮಿಷ ಫುಡ್ ಇರುತ್ತೆ, ಅದನ್ನು ಕೂಡ ಹಾಕ್ತೀನಿ. ಹಾಕ್ಬಿಟ್ಟು ಮುಗಿಸ್ಕೊಳ್ತೀನಿ. ನೋಡ್ಬೋದು, ಇಲ್ಲಿ ಫುಡ್ನ ನಾನು ಸುರಿತಿದ್ದೀನಿ. ಒಂದು ಸೈಡ್ ಸುರಿದಾಯ್ತು, ಇನ್ನೊಂದು ಸೈಡ್ ಹಾಕ್ತಾಯಿದ್ದೀನಿ. ಹಸ್ಬೆಂಡ್ ಇದ್ದರೆ ಅವರು ನನ್ನ ಜೊತೆ ಬರ್ತಾರೆ, ನನ್ನೊಬ್ಬಳನ್ನೇ ಕಳಿಸಲ್ಲ. ಅವರಿಗೆ ಹಲ್ಲು ನೋವು ಹೆವಿ ಹಲ್ಲು ನೋವಾಗಿರೋದ್ರಿಂದ ನಾನು ಹಾಕ್ಬಿಟ್ಟು ಬರ್ತೀನಿ, ಮುಗಿಸ್ಬರ್ತೀನಿ ಬಿಡಿ ಅಂತ ಬಂದೆ. ಸುಸ್ತಾಗುತ್ತೆ ಅಂದರೆ ಬೆಳಗ್ಗೆ ಟೈಮೇ ಬರಬೇಕು. ಕೋಳಿ ಮನೆಗಳಿಗೆ ಮಧ್ಯಾಹ್ನ ಟೈಮ್ ಬರೋಂಗಿಲ್ಲ, ಅದು ಬಾಯ್ಲರ್ ಆಗಿರೋದ್ರಿಂದ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗಲಿ, ಸುಸ್ತು, ಈ ರೀತಿ ಕೋಳಿ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಬೆಳಗ್ಗೆನೇ ಬರಬೇಕು, ಬೆಳಗ್ಗೆ ಟೈಮ್ ಬರೋಕ್ಕಾಗಲಿಲ್ಲ. ಒಂದು 12 ಗಂಟೆ ಹೆಚ್ಚು ಕಮ್ಮಿ 12:15 ಆಗಿತ್ತು ಕೆಲಸ ಮುಗಿಯೋ ಅಷ್ಟರಲ್ಲಿ. ಅಂದರೆ ಹೆವಿ ಬಿಸಿಲಿರಲಿಲ್ಲಲ್ವ, ಹಾಗಾಗಿ ಕೆಲಸನ ಮುಗಿಸ್ಕೊಂಡೆ. ನಾನು ಫುಡ್ ಎಲ್ಲನೂ ಹಾಕಿ ಕೆಲಸನ ಕೂಡ
ಮುಗಿಸ್ಕೊಂಡೆ. ಈ ಕೋಳಿ ಮನೆ ಕೆಲಸ ಮುಗೀತು ಅಂತ ಅಂದರೆ ಏನೋ ಒಂಥರ ನೆಮ್ಮದಿ, ನಂತ ಅರ್ಧ ಕೆಲಸ ಮುಗೀತು ಅನಿಸುತ್ತೆ. ಫೈನಲಿ ಕೆಲಸ ಎಲ್ಲ ಮುಗೀತು. ನೋಡ್ಬೋದು ಇಲ್ಲಿ ಎಲ್ಲ ಮುಗಿಸ್ದೆ, ಕೆಳಗಡೆ ಎಲ್ಲ ಕೆರೆದು ಫುಡ್ಡೆಲ್ಲ ಹಾಕಿ ಮುಗಿಸ್ದೆ. ಇವತ್ತಿನ ಕೆಲಸ ಮುಗೀತು ಈ ಶೆಡ್ದು. ಮತ್ತು ಇನ್ನು ಮೇಲ್ಗಡೆ ಮನೆ ಶೆಡ್ದು ಸ್ವಲ್ಪ ಕೆಲಸ ಇದೆ. ಮರಿನ ಸ್ವಲ್ಪ ಫ್ರೀ ಮಾಡಬೇಕು, ಟೈಟ್ ಆಗಿಬಿಟ್ಟಿದ್ದಾವೆ. ಅದನ್ನು ನಾಳೆ ಮಾಡ್ಕೊತೀನಿ. ನಾನು ಮಾತಾಡ್ತಿರೋದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸುಸ್ತಾಗೈತೆ ನನಗೆ ಅಂತ. ಅದನ್ನು ನಾಳೆ ಮಾಡ್ಕೊಳ್ತೀನಿ, ಪರವಾಗಿಲ್ಲ. ಇವತ್ತೊಂದು ದಿನಕ್ಕೆ ನಡೆಯುತ್ತೆ. ಈ ಮನೆ ಕೆಲಸ ಮುಗೀತು. ಇವಾಗ ಸದ್ಯಕ್ಕೆ ಮನೆಗೆ ಹೋಗಿ ಏನಾದ್ರು ಸ್ವಲ್ಪ ತಣ್ಣಗೆ ಕುಡಿದ್ಬಿಟ್ಟು ಸ್ಲೀಪಿಂಗ್ ಮಾಡೋದಷ್ಟೇ ಕೆಲಸ ಇವಾಗ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ದಿನದ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.